ನಮಸ್ಕಾರ ಗೆಳೆಯರೇ. ಇತ್ತೀಚಿನ ದಿನಗಳಲ್ಲಿ ಸೆಂಟ್ರಲ್ ಬೋರ್ಡ್ ನಡೆಸುತ್ತಿರುವ ಎಲ್ಲ ಪರೀಕ್ಷೆಗಳು ಆನ್ಲೈನ್ ಆಗಿ ನಡೆಯುತ್ತಿವೆ. ಹಾಗಾಗಿ ಎಸ್ಎಸ್ಸಿ, ಎಂಟಿಎಸ್, ಎಸ್ಆರ್ಪಿಎಫ್, ರೈಲ್ವೆ, ಬ್ಯಾಂಕ್ ಪರೀಕ್ಷೆಗಳು ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ವಿಷಯವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನೀವು ಅನೇಕ ದಿನಗಳಿಂದ ಆಫ್ಲೈನ್ ಅಥವಾ ಆನ್ಲೈನ್ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಆನ್ಲೈನ್ ಪರೀಕ್ಷೆಯ ರೀತಿಯನ್ನು ತಿಳಿದುಕೊಳ್ಳುವ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇರುವುದು ಸಹಜ. ಈ ಗೊಂದಲವನ್ನು ನಿವಾರಿಸಲು ನಾನು ವಿಬಿಎ ಎಕ್ಸೆಲ್ ಬಳಸಿ ಅಭಿವೃದ್ಧಿಪಡಿಸಿದ ಒಂದು ಆನ್ಲೈನ್ ಪರೀಕ್ಷಾ ಅಪ್ಲಿಕೇಶನ್ ನಿಮಗೆ ಫ್ರೀಯಾಗಿ ಕೊಡುತ್ತಿದ್ದೇನೆ. ಈ ಅಪ್ಲಿಕೇಶನ್ನ ಮೂಲಕ ನಿಮ್ಮ ಹತ್ತಿರ ಇರುವ ಪ್ರಶ್ನೆಗಳನ್ನು PDF ಅಥವಾ ಪುಸ್ತಕದಿಂದ ಸೇರಿಸಬಹುದು. ಆನ್ಲೈನ್ ಪರೀಕ್ಷೆಯ ಪ್ರಾಕ್ಟೀಸ್ ಮಾಡಬಹುದು. ಪರೀಕ್ಷೆಯ ಫಲಿತಾಂಶ ರಿಸಲ್ಟ್ ತಕ್ಷಣ ನೋಡಬಹುದು. ಪರೀಕ್ಷಾ ಟೈಮಿಂಗ್ ಸಹ ನೋಡಬಹುದು. ಈ ಥರ ಪ್ರಾಕ್ಟೀಸ್ ಮಾಡುವುದರಿಂದ ಸಮಯ ಉಳಿಯುತ್ತದೆ ಮತ್ತು ನಿಜವಾದ ಪರೀಕ್ಷೆಯಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ನಿಮ್ಮ ಆನ್ಲೈನ್ ಪರೀಕ್ಷೆಯ ಅನುಭವವನ್ನು ಸುಲಭಗೊಳಿಸಲು ಈ ಅಪ್ಲಿಕೇಶನ್ ನಿಮಗೆ ಬಹಳ ಸಹಾಯ ಮಾಡಲಿದೆ. ನಿಮ್ಮ ಯಶಸ್ಸಿಗೆ ಶುಭಾಶಯಗಳು. ಯಾವ ಕ್ವಶನ್ ಹೇಗೆ ಆ್ಯಡ್ ಮಾಡೋದು ಮತ್ತು ಸೆಟ್ಟಿಂಗಲ್ಲಿ ಏನೇನಿದೆ ಅಂತ ನೋಡೋಣ ಅಲ್ವಾ. ಇವಾಗ ನಾನು ಹೋಗ್ತೀನಿ, ಬಗ್ಗೆ ನೋಡೋಣ. ಈ ಒಂದು ಆ್ಯಪಿನ ಸೆಟ್ಟಿಂಗ್ ಬಗ್ಗೆ ನೋಡೋಣ. ಇವಾಗಿನ ಅದೇ ಸೇಮ್ ಇರುತ್ತೆ. ಹೋಗಿ ಓಕೆ, ಚೆಕ್ ಬಾಕ್ಸನ್ನು ಮಾಡ್ಕೊ ಅಂತ ಹೇಳ್ತಾ ಇದೆ. ಚೆಕ್ ಬಾಕ್ಸ್ ಮಾಡ್ಕೊಂಡೆ. ಇವಾಗ ಆಯಿತು, ಇಷ್ಟ ಆಯಿತಾ. ಇಷ್ಟ ಆದ ತಕ್ಷಣ ಇವಾಗ ಸೆಟ್ಟಿಂಗಲ್ಲಿ ಹೋಗೋಣ. ಸೆಟ್ಟಿಂಗಲ್ಲಿ ಹೋದರೆ ಒಂದು ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ನಿಮಗೆ ಹೇಳ್ತೀನಿ ನಾನು. ಓಕೆ ಮಾಡಿ. ಓಕೆ ಮಾಡಿದರೆ ಈ ಥರ ಒಂದು ಫಾರ್ಮ್ ಬರುತ್ತೆ. ಅಂದರೆ ಟೋಟಲ್ 83 ಕ್ವಶನ್ಸ್ ನಾನು ಆ್ಯಡ್ ಮಾಡಿದ್ದೀನಿ. ಅದನ್ನು ನಿಮಗೆ PDF ಕೂಡ ನಾನು ಕೊಡ್ತೀನಿ. ಆಯಿತು. ಇದರಲ್ಲಿ ಪಾಸ್ವರ್ಡ್ ರಿಕ್ವೈರ್ಮೆಂಟ್ ಅಂದರೆ ನೀವು ಫಸ್ಟ್ಗೆ ಲಾಗಿನ್ ಆಗಬೇಕಾದ್ರೆ ನಿಮಗೆ ಪಾಸ್ವರ್ಡ್ ರಿಕ್ವೈರ್ಮೆಂಟ್ ಬೇಕಂದರೆ ಎಸ್ ಮಾಡಿ, ಬೇಡ ಅಂತಂದರೆ ನೋ ಮಾಡಿಬಿಡಿ. ಅಲ್ಲಿ ನಿಮಗೆ ಅದು ಕೇಳಲ್ಲ. ಆಮೇಲೆ ಎಷ್ಟು ಕ್ವಶನ್, ಈಗ 25 ಕ್ವಶನ್ ಕೊಟ್ಟಿದ್ದೆ, ನೀವು 50 ಕ್ವಶನ್ ಕೊಟ್ಕೊಳ್ಳಿ, ಇಲ್ಲಾಂದರೆ 10 ಕ್ವಶನ್ ಕೊಟ್ಕೊಳ್ಳಿ, ಇಲ್ಲಾಂದರೆ 200 ಕ್ವಶನ್ ಕೊಟ್ಕೊಳ್ಳಿ. ನಿಮ್ಮ ಹತ್ರ ಯಾವ ಥರ ಟೈಮಿಂಗ್ ಇರುತ್ತೆ ಅದ್ರ ಮೇಲೆ ಕೊಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಆಮೇಲೆ ಟೈಮರ್ ಶೂ ಅಂದರೆ ಈಗ ನಾನು ಟೈಮಿಂಗ್ ನಾವು ಮಾಡುವಾಗ ಟೈಮ್ ತೋರಿಸಿಲ್ಲ. ಸಪೋಸ್ ಇದನ್ನ ಟೈಮಿಂಗ್ ಎಸ್ ಅಂತ ಅಂದು ಇಟ್ಕೊಳ್ಳಿ. ಇವಾಗ ಎಸ್ ಅಂದ್ವಿ, ಅದು ಟೈಮಿಂಗ್ ಏನಾಗುತ್ತೆ ಮೈನಸ್ ಆಗ್ತಾ ಬರುತ್ತೆ. ನಿಮ್ಮ ಟೈಮಿಂಗ್ ಎಷ್ಟು ನಿಮಿಷ ಇರುತ್ತೆ ಆ ಟೈಮಿಂಗ್ಗೆ ಅದು ಬ್ಯಾಕ್ ಆಗುತ್ತಾ ಬರುತ್ತೆ. ಅದೇ ಥರ ರ್ಯಾಂಡಮ್ ಕ್ವಶನ್ ಏನಾಗುತ್ತೆಪ್ಪ ಅಂತಂದರೆ, ಈ ರ್ಯಾಂಡಮ್ ಸಿಸ್ಟಮ್ ನಿಮಗೆ ಯಾಕೆಂದರೆ ಇವಾಗ ಡೈಲಿ ನೀವು ಒಂದು 3-4 ಟೈಮ್ ಅಟೆಂಡ್ ಮಾಡಿದರೆ ಅಂತ ಸೇಮ್ ಕ್ವಶನನ್ನು ನಿಮಗೆ ಸೇಮ್ ಕ್ವಶನ್ ನಂಬರಲ್ಲಿ ಕೊಟ್ಟಂದರೆ ನಿಮಗೆ ಈಸಿ ಇರುತ್ತೆ. ಯಾಕಂದರೆ ಫಸ್ಟ್ ನೀವು 2 ಅಲ್ಲಿ ಮಾಡಿರ್ತೀರ, ಹೊಳ್ಳಿ ಮತ್ತು 2K ಮಾಡ್ತೀರ. ಹೀಗಾಗಿ ಇನ್ನು ರ್ಯಾಂಡಮ್ ಆನ್ ಮಾಡ್ಕೊಂಡ್ರೆ ಅಂದರೆ ಇವಾಗ ಫಸ್ಟ್ ಟೈಮ್ ಅಟೆಂಡ್ ಮಾಡುವಾಗ ನಿಮ್ಮ ಕ್ವಶನ್ 1 ಬಂದಿರ್ಬೋದು, ಅದು ನೀವು ನೆಕ್ಸ್ಟ್ ಟೈಮ್ ಅಟೆಂಡ್ ಮಾಡುವಾಗ 10ನೇ ಕ್ವಶನ್ ಇರ್ಬೋದು, ಇಲ್ಲ 12ನೇ ಕ್ವಶನ್ ಇರ್ಬೋದು. ಆ 1000 ಕ್ವಶನಲ್ಲಿ ಯಾವುದು ಬೇರೆ ಕ್ವಶನ್ ಕೂಡ ಅದು ಕೊಡ್ಬೋದು. ನಿಮ್ಗೆ ಇದೇ ಕ್ವಶನ್ ಅಂತಿರಲ್ಲ, ಆ ಚಾಪ್ಟರ್ ನಿಮ್ಗೆ ಅದೇ ಆ ಚಾಪ್ಟರ್ ಬಗ್ಗೆ ಅದು ಯಾವ ಕ್ವಶನ್ ಆದರೂ ನಿಮ್ಗೆ ಅದು ಕೊಡ್ಬೋದು ರ್ಯಾಂಡಮ್. ಅಂದರೆ ಈಗ ನೀವು ರ್ಯಾಂಡಮ್ ಇಡಲಿಲ್ಲ ಅಂತಂದರೆ ನೀವು ಒಂದು 100 ಕ್ವಶನ್ ಟೈಪ್ ಮಾಡಿದ್ರೆ ಅಂದರೆ ಸೀನಿಯಾರಿಟಿಲಿ ಅದೇ ಸೀನಿಯಾರಿಟಿಲಿ ನಿಮ್ಮ ಕ್ವಶನ್ ಬರ್ತಾ ಇರುತ್ತೆ. ಅದೇ ರ್ಯಾಂಡಮ್ ಆನ್ ಮಾಡಿದ್ರೆ ಅಂದರೆ ನಿಮ್ಮದು ಅಲ್ಲಿದೊಂದು ಇಲ್ಲಿದೊಂದು ಇಲ್ಲಿದೊಂದು ಆರಿಸ್ಕೊಡ್ತಾರೆ. ಈ ಥರ ರ್ಯಾಂಡಮನ್ನು ನೀವು ಆನ್ ಮಾಡ್ಕೋಬೋದು. ಆನ್ ಮಾಡಿ ಇದು ಎಸ್ ಅಂದರೆ ಆನ್ ಆಗುತ್ತೆ. ಇದಿಷ್ಟ ಆಯಿತಾ. ಇದಲ್ಲದೆ ನೆಕ್ಸ್ಟ್ ನಾನು ಯಾವುದೋ ಒಂದು ಸ್ಟೂಡೆಂಟ್ ಇರ್ತಾರೆ, ಸ್ಟೂಡೆಂಟ್ ಹೊಸವಾಗಿ ಎಕ್ಸಾಮ್ ತೊಗೊಳ್ಲಿಕ್ಕೆ ಬಂದರು, ಅವ್ರಿಗೊಂದು ಯೂಸರ್ ಐಡಿ ಪಾಸ್ವರ್ಡ್ ಕೊಡಬೇಕು ನೀವು. ಅವಾಗ ಕೊಡುವಾಗ ಏನು ಮಾಡೋದು, ಈ ಆ್ಯಡ್ ನಾಮಿನಲ್ ರೋಲ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಒಂದು ಯೂಸರ್ ಫಾರ್ಮ್ ಬರುತ್ತೆ. ಯೂಸರ್ ಫಾರ್ಮ್ ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಯಾರ್ದು ಒಂದು ಆ್ಯಡ್ ಮಾಡ್ತೀನಿ. ಇಲ್ಲಿ ಹೋದೆ, ಇಲ್ಲಿ ಬಸ್ಸು ಅಂಥೇಳಿ ಕೊಟ್ಬಿಟ್ಟು ನೆಕ್ಸ್ಟ್ ಅವನಿಗೆ ಒಂದು ಪಾಸ್ವರ್ಡ್ ಕೊಡ್ತೀನಿ ನಾನು. 1245 ಅಂತ ಪಾಸ್ವರ್ಡ್ ಕೊಟ್ಟೆ. ಡೇಟ್ ಆಫ್ ಬರ್ತ್ ಏನಿದೆ ಅದು ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಆಮೇಲೆ ಕ್ಲಾಸ್ ಯಾವ್ದು ಎಕ್ಸಾಮ್ ಏನಂತ ಹಾಕ್ಬಿಟ್ಟು ರಿಮಾರ್ಕ್ ಏನಾದರೂ ಇದ್ದರೆ ರಿಮಾರ್ಕ್ ಹಾಕಿ ಸೇವ್ ಅಪ್ಡೇಟ್. ಅಂದರೆ ಇಲ್ಲಿ ನೋಡಿ 6ನೇದವ್ರ ಬಸ್ಸು ಅಂತ ಆ್ಯಡ್ ಆಯಿತು. ನಾನು ಅಲ್ಲಿ ಬಸ್ಸು ಹೆಸರಲ್ಲಿ ನಾವೇನು ಮಾಡೋಣ, ಆ್ಯಡ್ ಮಾಡಿ ನೋಡೋಣ ಎಕ್ಸಾಮ್. ಆಯಿತಾ, ಇದು ಎಕ್ಸಿಟ್ ಆಯಿತು. ನೆಕ್ಸ್ಟ್ ಇದೇ ಥರ ಇನ್ನೂ ಇದೊಂದು 100 ಕ್ವಶನ್ ಆ್ಯಡ್ ಮಾಡಿದರೆ ಮತ್ತು ನೆಕ್ಸ್ಟ್ ನೀವು ಏನು ಮಾಡ್ತೀರಾ, ಇನ್ನೂ ಕ್ವಶನ್ ಕಲೆಕ್ಟ್ ಮಾಡಿರ್ತೀರ, ಅದನ್ನ ಆ್ಯಡ್ ಮಾಡಬೇಕು. ಅವಾಗ ನೆಕ್ಸ್ಟ್ ಆ್ಯಡ್ ಕ್ವಶನ್ ಅಂತ ಮಾಡಿದರೆ ಮತ್ತೊಂದು ಫಾರ್ಮ್ ಇದು ಓಪನ್ ಆಗುತ್ತೆ. ಈ ಫಾರ್ಮಲ್ಲಿ ನೀವೇನು ಮಾಡ್ಬೋದು, ಕ್ವಶನನ್ನು ನೀವು ಆ್ಯಡ್ ಮಾಡ್ಬೋದು. ಇವಾಗ 83 ಇದ್ದಾವೆ. ನೆಕ್ಸ್ಟ್ ನಾನು ಒಂದು ಕ್ವಶನ್ ಹಾಗೆ ನಿಮ್ಗೆ ಆ್ಯಡ್ ಮಾಡಿ ತೋರಿಸ್ತೀನಿ ನೋಡಿ. ಇಂಗ್ಲೀಷಲ್ಲಿ ಏನೋ ಒಂದು ಮಾಡ್ತಾ ಇದ್ದೀನಿ, ಇದು ಮಾಡಿದೆ. ನೆಕ್ಸ್ಟ್ ಟ್ಯಾಬ್ ಅಂತೆ ಆಪ್ಷನ್ 1, ಅದರ ಆಪ್ಷನ್ 1 ಏನು ಕೊಡ್ಬೇಕಂತ ಹೇಳ್ತಿದ್ರೆ ಅದನ್ನು ಕೊಡಿ. ಆಪ್ಷನ್ 2 ಏನು ಕೊಡ್ತೀರಿ ಅದು ಕೊಡಿ. 3 ಕೊಡಿ, 4 ಕೊಡಿ. ಇದರೊಳಗಡೆ ಕರೆಕ್ಟ್ ಆನ್ಸರ್ ಯಾವುದಂತ ಇಲ್ಲಿ ನಂಬರಲ್ಲಿ ನೀವು ಕೊಡಬೇಕು. ಈಗ ನಾನೇನು ಮಾಡ್ತೀನಿ, ಆಪ್ಷನ್ 2 ಕರೆಕ್ಟ್ ಅಂತ ಕೊಡ್ತೀನಿ. ಕೊಟ್ಬಿಟ್ಟು ಆ್ಯಡ್ ಅಂತ ಅಂದ್ಬಿಟ್ರೆ ಇದರಲ್ಲಿ ಆ್ಯಡ್ ಆಗಿತ್ತು. ಇವಾಗ ನಾವು ಹೋಗ್ಬಿಟ್ಟು ನೋಡಿ 84ರಲ್ಲಿ ಈ ಕ್ವಶನ್ ನಿಮಗೆ ಆ್ಯಡ್ ಆಯಿತು. ಅರ್ಥ ಆಯ್ತಾ, 84 ಆಯಿತು. ಅಲ್ಲಿ ನೆಕ್ಸ್ಟ್ ಎಕ್ಸಾಮ್ ತೊಗೊಳ್ಳೋವಾಗ 84 ಕ್ವಶನ್, ಟೋಟಲ್ ಕ್ವಶನ್ 84 ಇರುತ್ತೆ. ಅದಕ್ಕಾದ್ರೆ ರ್ಯಾಂಡಮ್ ಆಗಿ ನಿಮಗೆ ಕ್ವಶನ್ಸನ್ನು ಕೊಡುತ್ತೆ. ಈ ಥರ ಕೆಲಸ ಇಷ್ಟೇ ಆ್ಯಡ್ ಮಾಡೋದು.
ಆಯ್ತು ಅಷ್ಟೇ, ಕ್ವಶನನ್ನು ಆ್ಯಡ್ ಮಾಡಿ. ಅದಾದ ತಕ್ಷಣ ಇದು ಪ್ರಿಂಟ್ ಶೀಟ್ ಅಂತಿದೆಯಲ್ಲ, ನೀವು ಇವಾಗ ರಚಿ ಕೊಟ್ಟಿದ್ರಲ್ಲ ಆ ಪ್ರಿಂಟ್ ಶೀಟನ್ನು ಪ್ರಿಂಟ್ ತೊಗೋಬೋದು. ಅದಲ್ಲದೆ ಇವಾಗ ಎಲ್ಲರದ್ದು ಎಕ್ಸಾಮ್ ಮುಗಿತು, ನೆಕ್ಸ್ಟ್ ಮತ್ತೆ ಬೇರೆ ಯಾವುದೋ ಒಂದು ಆ್ಯಡ್ ಮಾಡಿದಾಗ ಟೋಟಲ್ ಡಾಟಾನ ಕ್ಲಿಯರ್ ಮಾಡಲಿಕ್ಕೆ ಈ ಒಂದು ಬಟನ್ ಇದೆ. ನೀವು ಇದನ್ನು ಒತ್ತಿದರೆ ನಿಮ್ಮ ಟೋಟಲ್ ನಿಮ್ಮ ಡಾಟಾ ಏನಿರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ. ಆಯಿತಾ? ಓಕೆ, ಇವಾಗ ನೆಕ್ಸ್ಟ್ ಏನು ಮಾಡೋಣ, ಡಾಟಾವನ್ನು ಕ್ಲಿಯರ್ ಮಾಡಿಬಿಟ್ಟು ನೋಡೋಣ. ಓಕೆ, ಈಗ ನೆಕ್ಸ್ಟ್ ಇದೇ ಒಂದು ಏನು ಮಾಡಿದ್ವಿ ನಾವು, ಬಸ್ಸು ಅಂತೇಳಿ ಒಂದು ಆ್ಯಡ್ ಮಾಡಿದ್ವಿ ಅಲ್ವಾ. ಇವಾಗ ನೋಡೋಣ, ಬಸ್ಸಲ್ಲಿ ಲಾಗಿನ್ ಆಗೋಣ. ಬಸ್ಸು ಯೂಸರು ನಾವೇನು ಮಾಡೋಣ, 1 2 4 5 ಪಾಸ್ವರ್ಡ್ ಕೊಟ್ಟಿದ್ವಿ, ಅದು ಹಾಕಿಬಿಟ್ಟು ಓಕೆ ಮಾಡಿ. ನೋಡಿ, ಬಸ್ಸಿನ ಹೆಸರು ಇಲ್ಲಿ ಬಂದ ಕ್ಯಾಂಡಿಡೇಟ್ ನೇಮ್ ಬಸ್ಸು ಅಂತಂತ. ಈ ಥರ ನೀವೇನು ಮಾಡ್ಬೋದು, ಈಸಿಯಾಗಿ ಒಂದು ಎಕ್ಸಾಮನ್ನು ಪ್ರಾಕ್ಟೀಸ್ ಮಾಡ್ಬೋದು ಫ್ರೆಂಡ್ಸ್. ಇದರಿಂದ ನಿಮಗೆ ಯೂಸ್ ಆಗುತ್ತೆ. ಇದು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ, ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಹತ್ರ ಇರೋ ಕ್ವಶನನ್ನು ಕೂಡ ನೀವು ಇದರಲ್ಲಿ ಆ್ಯಡ್ ಮಾಡಿ. ಇಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿದರೆ ನಾನೇ ಇದು ಇವಾಗ ನಿಮಗೂ ಕ್ವಶನ್ ಕೊಟ್ಟಿದ್ದಲ್ಲ ಇದೇ ಥರ ನಮಗೆ ಕ್ವಶನನ್ನು ನಾನು ಆ್ಯಡ್ ಮಾಡಿ ಕೊಡ್ತೀನಿ. ನಿಮ್ಮ ಹತ್ರ ಏನಾದರೂ PDF ಥರ ಯಾವುದಾದ್ರೂ ಕ್ವಶನ್ ಇದ್ದರೆ ನನಗೆ ಕಳಿಸಿ, ಅದನ್ನು ಈ ಆ್ಯಪಲ್ಲಿ ಹಾಕಿ ನಾನು ರೆಡಿ ಮಾಡಿ ಕೊಡ್ತೀನಿ. ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ಬೋದು ಎಕ್ಸಾಮನ್ನು. ಇದರಿಂದ ಪ್ರಾಕ್ಟೀಸ್ ಮಾಡ್ಬೋದು ಫ್ರೆಂಡ್ಸ್.